ಶ್ರೀ ಗುರುಭ್ಯೋ ನಮಃ. ಭಾರತೀಯ ಪ್ರಾಚೀನ ಕಾವ್ಯ ಆಗಿರತಕ್ಕಂಥ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕೇವಲ ಭಾರತದ ಪ್ರಾಚೀನ ಕಾವ್ಯ ಮಾತ್ರ ಅಲ್ಲ, ವಿಶ್ವದಲ್ಲೆಲ್ಲ ಅತ್ಯಂತ ಪ್ರಾಚೀನವಾದ ಒಂದು ಮಹಾಕಾವ್ಯ ಯಾವುದಾದ್ರೂ ಇದೆ ಅನ್ನೋದಾದರೆ ಅದು ಕೇವಲ ವಾಲ್ಮೀಕಿ ವಿರಚಿತ ಶ್ರೀಮದ್ ರಾಮಾಯಣ ಅನ್ನೋದು ಭಾರತೀಯರಾದ ನಮಗೆಲ್ಲ ಹೆಮ್ಮೆ ಪಡಬಹುದಾದ ಒಂದು ಸಂಗತಿ ಎಂದರೆ ಅದು ಅತಿಶಯೋಕ್ತಿ ಆಗಲಾರದು. ಈ ರಾಮಾಯಣ ಸಪ್ತಕಾಂಡಗಳಲ್ಲಿ 24,000 ಶ್ಲೋಕಗಳೊಂದಿಗೆ ಸಿದ್ಧವಾಗಿರತಕ್ಕಂತಹ ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿರತಕ್ಕಂತಹ ಈ ಒಂದು ಮಹಾಕಾವ್ಯ ವಿಶ್ವದಲ್ಲೆಲ್ಲ ಬಹುಪಾಲು ಎಲ್ಲ ಜನರಿಗೂ ಇದರ ಅಸ್ತಿತ್ವದ ಬಗೆಗೆ ಪರಿಚಯ ಆಗಿದೆ ಅಂದರೆ ಅತಿಶಯೋಕ್ತಿ ಆಗಲಾರದು. ಇದರಲ್ಲಿ ಮೊಟ್ಟಮೊದಲನೆಯದಾಗಿ ರಚಿತವಾಗಿರತಕ್ಕಂತಹ ಕಾವ್ಯ ಅಂದರೆ ಅದು ಸಣ್ಣ ಮಗುವಿನಂತೆ ಶೈಶವದಿಂದ ಕೂಡಿರಬೇಕಾದ್ದು ಸ್ವಾಭಾವಿಕ. ಆದರೆ ಈ ಮೊಟ್ಟಮೊದಲ ಕಾವ್ಯವೇ, ಆದಿಕಾವ್ಯ ಅನಿಸ್ಕೊಂಡಿರ್ತಕ್ಕಂತಹ ಶ್ರೀಮದ್ ರಾಮಾಯಣವೇ ಪ್ರಬುದ್ಧವಾದ ಒಂದು ಪ್ರೌಢವಾದ ಹಿರಿಯ ಕಾವ್ಯವಾಗಿ ಸಕಲಾಂಗ ಸುಂದರವಾಗಿ, ಅಂದರೆ ಅದರಲ್ಲಿರ್ತಕ್ಕಂತಹ ವಿಷಯ ಮತ್ತು ಅದರಲ್ಲಿ ಪ್ರಸ್ತುತಪಡಿಸ್ತಕ್ಕಂತಹ ರೀತಿ ಮತ್ತು ಅದಕ್ಕೆ ಬಳಸಿರತಕ್ಕಂತಹ ಭಾಷೆ ಛಂದೋಬದ್ಧವಾದ ಕವಿತೆ ಕಾವ್ಯಮಯವಾಗಿ ರಚಿತವಾಗಿದೆ. ಮನಸ್ಸಿಗೆ ಬಂದಿದ್ದನ್ನು ನಾವು ಗದ್ಯ ರೂಪದಲ್ಲಿ ಬರೀತೀವಲ್ಲ, ಹಾಗೆ ರಚಿತವಾಗಿಲ್ಲ. ಅದು ಶುದ್ಧವಾದ ಕಾವ್ಯದಲ್ಲಿ ಛಂದೋಬದ್ಧವಾಗಿ, ಲಯಬದ್ಧವಾಗಿ, ಅದು ವ್ಯಾಕರಣಬದ್ಧವಾಗಿ, ಭಾಷಾಬದ್ಧವಾಗಿ ರಚಿತವಾಗಿರತಕ್ಕಂತಹ ಮಹಾನ್ ಕಾವ್ಯ ಅಂದರೆ ನಿಜಕ್ಕೂ ಅದು ಒಂದು ಅದ್ಭುತವಾದ ಮಾಣಿಕ್ಯವೇ ಹೌದು. ಇದರೊಳಗೆ ನಾವು ರಾಮಾಯಣ ಅನ್ನತಕ್ಕಂತಹ ಒಂದು ಕಥೆಯಲ್ಲೇ ಇದು ಕಥೆನೇ, ಕಲ್ಪಿತ ಕಥೆನೇ, ಇದು ಇತಿಹಾಸ ಅಲ್ವಾ, ಇದು ಪುರಾಣ ಅಲ್ವಾ ಅನ್ನುವ ಪ್ರಶ್ನೆಗಳು ನಮಗೆ ಬರುತ್ತೆ. ಇರಲಿ, ಇದನ್ನು ಮೂಲತಃ ನಡೆದಿರಬಹುದಾದ ಒಂದು ಘಟನೆಯನ್ನು ಆಧರಿಸಿ ಅದಕ್ಕೆ ಪುರಾಣವನ್ನಾಗಿಸಿ ರೆಕ್ಕೆ ಪುಕ್ಕಗಳನ್ನು ಸೇರಿಸಿ ಅದರ ಮೂಲಕ ಹೇಳ್ತಕ್ಕಂತಹ ವಿಷಯವನ್ನು ಜನಗಳಿಗೆ ತಲುಪಿಸಲಿಕ್ಕೋಸ್ಕರವಾಗಿ ಆಕರ್ಷಕ ಒಂದು ಕಥಾನಕ ರೂಪದಲ್ಲಿ ಬರೆದಿರತಕ್ಕಂತಹ ರಾಮಾಯಣ ಒಂದು ಕಾವ್ಯವೂ ಹೌದು, ಇತಿಹಾಸವೂ ಹೌದು, ಒಂದು ಕಲ್ಪನೆಯೂ ಹೌದು. ಹಾಗಾಗಿ ಈ ರಾಮಾಯಣವನ್ನು ನೀವು ಏನು ಬೇಕಾದರೂ ಹೇಳ್ಬೋದು, ಆದರೆ ರಾಮಾಯಣದಲ್ಲಿರತಕ್ಕಂತಹ ಅಂತಸ್ಥವಾದ ಹೃದಯ ಏನು ಹೇಳುತ್ತೆ ಅನ್ನೋದು ನಮಗೆ ಬಹಳ ಮುಖ್ಯವಾದ ವಿಚಾರ. ಅಂತಸ್ಥವಾದ ಹೃದಯ ಏನು ಹೇಳುತ್ತೆ ಅಂದರೆ, ಒಬ್ಬ ಭಾರತೀಯ ಜನ ಅಥವಾ ಪ್ರಜೆ ಅಥವಾ ವ್ಯಕ್ತಿ ಬದುಕಬೇಕಾದರೆ ತಾನು ಹೇಗೆ ಬದುಕಬೇಕು ಅನ್ನುವ ಎಲ್ಲ ಆದರ್ಶಮಯ ಸನಾತನ ಕಾಲದಿಂದಲೂ, ಅಂದರೆ ರಾಮಾಯಣ ಬರೆಯುವುದಕ್ಕೆ ಮುಂಚೆಯೂ ಸಹಸ್ರಾರು ವರ್ಷಗಳಿಂದ ಸಮಾಜದಲ್ಲಿ ಅನೂಚಾನವಾಗಿ ಅನುಸರಿಸುತ್ತಿದ್ದ ಎಲ್ಲ ರೀತಿ ನೀತಿ ನಡೆ ನುಡಿಗಳನ್ನು, ಆದರ್ಶಮಯವಾದ ಬದುಕನ್ನು ಪಾತ್ರಗಳ ಮೂಲಕ ಪ್ರತಿಬಿಂಬಿಸುವ ಒಂದು ಮಹಾಕಾವ್ಯವಾಗಿ ಶ್ರೀಮದ್ ವಾಲ್ಮೀಕಿ ಮಹರ್ಷಿಗಳು ಅದನ್ನು ರಚಿಸಿದ್ದಾರೆ. ಇದರೊಳಗೆ ನೋಡಿ, ಒಂದು ಸಣ್ಣದಾದ ಕಥೆಯನ್ನು ಬರೀಬೇಕಾದ್ರೆ ಅದರೊಳಗಿರ್ತಕ್ಕಂಥ 2 ಪಾತ್ರಗಳನ್ನು ನಾವು ಅದರ ಒಂದು ಸಂಭಾಷಣೆಯನ್ನು ಬರೀಬೇಕಾದ್ರೆ ಈ ಪಾತ್ರ ಹೇಳುವ ವಿಚಾರ ಅದರ ಮನೋಧರ್ಮಕ್ಕೆ ಸೂಕ್ತವಾಗಿಯೇ ಹೇಳಬೇಕು. ಅದನ್ನು ವಿರೋಧಿಸಿ ಆಗಲಿ ಅಥವಾ ಅದನ್ನು ಬೇರೆ ರೀತಿಯಾಗಲಿ ಮಾತಾಡುವ ಈ ವ್ಯಕ್ತಿಯ ಮನೋಧರ್ಮ ಅದಕ್ಕೆ ಸರಿಯಾಗಿ ಹೇಳಬೇಕು. ಎರಡರಲ್ಲೂ ವೈರುಧ್ಯತೆಗಳು ಕೂಡಿರಬೇಕು. ಆಗಲೇ ಜನರಿಗೆ ರಂಜನೀಯ ದೊರಲಿಕ್ಕೆ ಸಾಧ್ಯ. ಆದರೆ 2 ವಿಭಿನ್ನವಾದ ಪಾತ್ರಗಳನ್ನು ಒಬ್ಬನೇ ಕವಿ ಬರೆಯೋದ್ರಿಂದ ಇವನ ಒಂದು ಭಾವನೆ ಎರಡರಲ್ಲೂ ಪ್ರತಿಫಲಿತವಾಗಿ ಅದರ ವೈರುಧ್ಯಗಳು ಕಡಿಮೆ ಆಗಿ ಸ್ವಾರಸ್ಯವೂ ಕಡಿಮೆ ಆಗೋ ಸಾಧ್ಯತೆಗಳಿದೆ. ಆದರೆ ಹಾಗಲ್ಲ, ಕವಿ ಎನ್ನುವವನು ಈ ಪಾತ್ರದ ಒಂದು ಸಂಭಾಷಣೆಯನ್ನು ಬರೆಯುವಾಗ ಈ ಪಾತ್ರವನ್ನು ಮರೆತು ಈ ಪಾತ್ರವೇ ತಾನಾಗಿ ಪರಕಾಯ ಪ್ರವೇಶ ಮಾಡಿ ಅದರ ಒಂದು ಸಂಭಾಷಣೆಯನ್ನು ಬರೆದು ಕೇಳುಗರಿಗೆ ಹೌದ್ರಿ ಇವನು ಹೇಳ್ತಾ ಇದ್ದಾನೆ ಅದು ಅನ್ನೋ ತರಹ ಅನಿಸುವಂತೆಯೂ, ಆನಂತರ ಕೂಡಲೇ ಈ ದೇಹವನ್ನು ಇಲ್ಲಿ ಬಿಟ್ಟು ಮತ್ತೆ ಈ ಆತ್ಮದ ಜೊತೆಗೆ ಪರಕಾಯ ಪ್ರವೇಶ ಮಾಡಿ ಅಲ್ಲಿಯ ಸಂಭಾಷಣೆಯನ್ನು ಅಷ್ಟೇ ರಸವತ್ತಾಗಿ ಹೌದ್ರಿ ಇವನು ಹೇಳ್ತಿರೋದು ಸರಿಯಾಗಿದೆ ಅನ್ನೋ ತರಹ ಒಂದು ಬರೀತಕ್ಕಂತಹ ವಿಶೇಷವಾದ ಸಾಮರ್ಥ್ಯ ಕವಿಗಳಿಗೆ ಇರುತ್ತೆ. ಆದರೆ ಶ್ರೀಮದ್ ರಾಮಾಯಣದಲ್ಲಿ ಬಹಳ ದೀರ್ಘವಾದ ಒಂದು ಘಟನಾವಳಿಗಳ ಸರಣಿಯನ್ನು, ಅನೇಕ ಪಾತ್ರಗಳನ್ನು ಹಾಗೂ ಅನೇಕ ಸಂದರ್ಭಗಳನ್ನು ಸೃಷ್ಟಿಸಿ ಬರೆದಿದ್ದಾರೆ ಅಂತಲೇ ನಾವು ಅಂದುಕೊಂಡ್ರೂ ಕೂಡ ಅದು ಒಂದು ಪ್ರಬುದ್ಧವಾದ ಅತ್ಯಂತ ಮಹತ್ತರವಾದ ಒಂದು ಕವಿಯ ಒಂದು ಜವಾಬ್ದಾರಿ ಅಂತ ಹೇಳಿದ್ರೆ ಅದು ಕೂಡ ಅತಿಶಯವಾದ ವಿಚಾರ ಆಗಲಾರ್ದು. ಇಲ್ಲಿ ಸದ್ಯದಲ್ಲಿ ನಾವು ಇಂತಹ ಮಹಾನ್ ರಾಮಾಯಣದ ಬಗ್ಗೆ 24,000 ಶ್ಲೋಕಗಳ ರಾಮಾಯಣವನ್ನು 24,000 ಜನ ಕೂಡ ವರ್ಣಿಸಿದರೂ ಬೇರೆ ಬೇರೆಯಾಗಿಯೇ ವರ್ಣಿತವಾಗುತ್ತೆ. ಅಂತಹ ಅದ್ಭುತವಾದ ಕಾವ್ಯದ ಬಗೆಗೆ
ನಾನು ಅಲ್ಪನಾದ ನಾನು ಇವತ್ತು ಒಂದೆರಡು ವಿಷಯಗಳನ್ನು ಗಮನಿಸಿ ತಮ್ಮ ಮುಂದೆ ಇಡಲಿಕ್ಕೆ ವಿಶೇಷವಾದ ಸ್ವಾರಸ್ಯಕರವಾದ ಮಹತ್ತರವಾದ ಒಂದು ರೀತಿಯ ಆದರ್ಶಮಯವಾದ ವ್ಯಕ್ತಿತ್ವಗಳನ್ನು ನಾನು ಆ ಸಂಭಾಷಣೆಗಳನ್ನು ಆ ಸಂದರ್ಭಗಳನ್ನು ತಮ್ಮ ಮುಂದೆ ವಿವರಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಒಂದೇ ಒಂದು ಸಮರ್ಪಣೆಯಲ್ಲಿ ಮುಗಿಯೋಕ್ಕೆ ಸಾಧ್ಯವಿಲ್ಲ. ಒಂದು 2-3 ಸಮರ್ಪಣೆಗಳಲ್ಲಿ ಒಂದೊಂದೇ ವಿಷಯವನ್ನು ಕುರಿತು ಹೇಳಬಹುದಾಗುತ್ತೆ. ಇದು ಪೂರ್ವಭಾವಿ ಪೀಠಿಕೆಯಿಂದಲೂ ಕೊಡುವುದರಿಂದ ಸ್ವಲ್ಪ ದೀರ್ಘವೂ ಆಗಿರೋ ಸಾಧ್ಯತೆಗಳಿದೆ. ನೋಡಿ, ರಾಮಾಯಣದಲ್ಲಿ ಬರತಕ್ಕಂಥ ಒಂದು ಪ್ರಸಂಗವನ್ನು ನಾವು ನೋಡೋಣ. ಅನೇಕ ಪ್ರಸಂಗಗಳಿದೆ. ಆ ಪ್ರಸಂಗಗಳೆಲ್ಲವೂ ಅಯೋಧ್ಯೆಯಿಂದ ಹಿಡಿದು ಶ್ರೀಲಂಕಾವರೆಗಿನ ಬಹಳ ದೂರದ ಸಾವಿರಾರು ಮೈಲಿಗಳಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಕವಿಯೊಬ್ಬ ಬರೀಬೇಕಾದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಅವನು ಎದುರಿಗೆ ಹಾಜರಾಗಿದ್ದು ಆ ಘಟನಾವಳಿಗಳನ್ನು ಕಣ್ಣಿಂದ ವೀಕ್ಷಿಸಿ ವರದಿ ಮಾಡತಕ್ಕಂತಹ ಒಬ್ಬ ಪತ್ರಕರ್ತನಂತೆ ಬರೆಯಬೇಕಾದ್ರೆ ಅದು ಬಹಳ ಕಷ್ಟ ಸಾಧ್ಯವಾದ ಕೆಲಸ. ಹಾಗಾಗಿ ವಾಲ್ಮೀಕಿಗಳು ದೈಹಿಕವಾಗಿ ಎಲ್ಲ ಸ್ಥಳಗಳಲ್ಲೂ ಇದ್ದರೋ ಅಥವಾ ಆತ್ಮವಾಗಿ ಎಲ್ಲ ಸ್ಥಳಗಳಲ್ಲೂ ವೀಕ್ಷಿಸಿದರೋ ಗೊತ್ತಿಲ್ಲ. ಬರೆದಿರ್ತಕ್ಕಂತಹ ವಿವರಣೆಗಳು ಮಾತ್ರ ಕಣ್ಣೆದುರಿಗೆ ಕಟ್ಟಿದಂತಹ ಸತ್ಯ ಸ್ವಾರಸ್ಯಕರವಾದ ವಿಚಾರಗಳಿಂದ ಕೂಡಿದೆ. ಅದರಲ್ಲಿ ಒಂದನ್ನು ಮೊದಲು ನಾವು ತೆಗೆದುಕೊಂಡು ಸ್ವಲ್ಪ ಚರ್ಚೆ ಮಾಡೋಣ. ಮೊದಲಿಗೆ ನಾವೀಗ ರಾಮಾಯಣದಲ್ಲಿ ಕಾಂಡಗಳನ್ನು ದಾಟಿ ಕಿಷ್ಕಿಂಧ ಕಾಂಡಕ್ಕೆ ಹೋಗೋಣ. ಕಿಷ್ಕಿಂಧ ಕಾಂಡದಲ್ಲಿ ಆ ಒಂದು ಸುಗ್ರೀವನ ಆಸ್ಥಾನ, ವಾಲಿಯ ಒಂದು ಆ ದರ್ಬಾರ್ ನಡೀತಾ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಶ್ರೀರಾಮ ಲಕ್ಷ್ಮಣರು ಸೀತಾ ಅನ್ವೇಷಣೆಯಿಂದ ಆ ಒಂದು ಪ್ರದೇಶವನ್ನು ಪ್ರವೇಶ ಮಾಡಿದಾಗ ಅಲ್ಲಿನ ರಾಮಚಂದ್ರನ ಮತ್ತು ಲಕ್ಷ್ಮಣರನ್ನ ಅಲ್ಲಿನ ಜನರು ಕಂಡು ಇವರು ಯಾರೋ ಬಹುಶಃ ಕುತಂತ್ರಿಗಳು ಬರ್ತಾ ಇದ್ದಾರೆ, ವಾಲಿ ಕಡೆಯ ಜನರೇ ಇರಬಹುದು ವೇಷ ಬದಲಾಯಿಸಿಕೊಂಡು ಅನ್ನೋ ಬೇಕಾದಷ್ಟು ವಿಚಾರಗಳು ಅವರ ಮನಸ್ಸಲ್ಲಿ ಬರುತ್ತೆ. ಇದೆಲ್ಲವನ್ನು ಸುಗ್ರೀವ ಯೋಚನೆ ಮಾಡಿ ಹನುಮಂತನನ್ನು ಕಳಿಸ್ತಾನೆ. ಇದೆಲ್ಲ ರಾಮಾಯಣದ ಕಥಾಭಾಗ, ನೀವೆಲ್ಲ ಅಪಾರವಾಗಿ ಓದಿದ್ದೀವಿ. ಈಗ ನಾವು ಕೆಲವು ಒಳನೋಟಗಳನ್ನಷ್ಟೇ ಅಷ್ಟೇ ಬೀರುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಶ್ರೀರಾಮಚಂದ್ರರು ಲಕ್ಷ್ಮಣ ಇಬ್ಬರೂ ಸೇರಿ ಹನುಮಂತನ ಜೊತೆ ಸಂಭಾಷಣೆ ಮಾಡಿ ಸುಗ್ರೀವನ ಆಸ್ಥಾನಕ್ಕೆ ಬರ್ತಾರೆ. ಅವರೆಲ್ಲವರು ಗೆಳೆತನ ಬೆಳೆಯುತ್ತೆ. ಆ ಸಂದರ್ಭದಲ್ಲಿ ಸುಗ್ರೀವ ಅವನ ಕಪಿಸೇನೆ ಸೀತಾಮಾತೆಯನ್ನು ರಾವಣ ಪುಷ್ಪಕ ವಿಮಾನದಲ್ಲಿ ವಾಯುಮಾರ್ಗದಲ್ಲಿ ಸೀತೆಯನ್ನು ಅಪಹರಿಸುವಾಗ ಸೀತೆ ತನ್ನ ದೇಹದ ಆಭರಣಗಳನ್ನೆಲ್ಲ ಕಿತ್ತು ಒಂದು ತನ್ನ ಸೆರಗನ್ನು ಹರಿದು ಅದರಲ್ಲಿ ಗಂಟು ಕಟ್ಟಿ ಕೆಳಗಡೆ ಹಾಕ್ತಾಳೆ. ಎಲ್ಲಾದರೂ ರಾಮಚಂದ್ರ ಆ ಕಡೆ ಬಂದರೆ ಅವನ ಕಣ್ಣಿಗೆ ಕಾಣಲಿ ಅನ್ನೋ ದೃಷ್ಟಿಯಿಂದ ಅನ್ನೋದನ್ನು ನಾವೆಲ್ಲ ಓದಿದ್ದೀವಿ. ಆದರೆ ಇಂತಹ ಆಭರಣಗಳು ಕಿಷ್ಕಿಂಧ ಒಂದು ಪ್ರದೇಶದಲ್ಲಿ ಬಿದ್ದಾಗ ಅಲ್ಲಿನ ಕಪಿಸೇನೆಗಳು ಹನುಮಂತನು ಸೇರಿದಂತೆ ಅದನ್ನು ಸಕ್ಷಿಸ್ಕೊಂಡಿಟ್ಟಿರ್ತಾರೆ ಸುಗ್ರೀವನ ಬಳಿ. ಆಗ ಶ್ರೀರಾಮಚಂದ್ರರು ಅಲ್ಲಿ ಬಂದಾಗ ಅವರು ಹೆಂಡತಿಯನ್ನು ಹುಡುಕ್ತಾ ಇರುವ ಒಂದು ಸಂದರ್ಭವನ್ನು ಕೂಡ ಅವರು ಗಮನಿಸಿದಾಗ ಸುಗ್ರೀವನ ಸೈನ್ಯ ಅದನ್ನು ತೆಗೆದು ರಾಮನಿಗೆ ತೋರಿಸ್ತಾರೆ. ಆದರೆ ಇಲ್ಲಿರ್ತಕ್ಕಂತಹ ಕವಿ ಶ್ರೀರಾಮಚಂದ್ರನಿಗೆ ಈ ಸುಗ್ರೀವನ ಸೈನ್ಯ ಹನುಮಂತ ಇವರೆಲ್ಲ ತೋರಿಸಿದ್ರು ಅಂತ ಬರೆದಿಲ್ಲ, ಅದನ್ನು ಲಕ್ಷ್ಮಣನಿಗೆ ತೋರಿಸಿದ್ರು ಅಂತ ಬರೆದಿದ್ದಾನೆ. ಇದರಲ್ಲಿ ಎಷ್ಟೊಂದು ಅದ್ಭುತವಾದ ವಿಚಾರ ಇದೆ ಅಂದರೆ ರಾಮನಿಗೆ ತೋರಿಸಬಹುದಿತ್ತು, ಆದರೆ ಲಕ್ಷ್ಮಣನಿಗೆ ತೋರಿಸುವಾಗ ಲಕ್ಷ್ಮಣ ಅದನ್ನೆಲ್ಲ ಕಂಡು ತನ್ನ ಪ್ರತಿಕ್ರಿಯೆಯನ್ನು ಹೇಳುವಾಗ ಆಡಿರ್ತಕ್ಕಂತಹ ಮಾತುಗಳು ಶ್ಲೋಕ ರೂಪದಲ್ಲಿ ವ್ಯಕ್ತವಾಗ್ತಕ್ಕಂತಹ ಭಾವನೆ, ನಾನು ಹೇಳಿದ್ನಲ್ಲ ಹಾಗೆ ಆದರ್ಶ ಬದುಕು ಅನ್ನೋದಕ್ಕೆ ಪ್ರತಿಫಲಿಸುವಂತಹ ಕನ್ನಡಿಯಂತೆ ಕಾಣಿಸುತ್ತೆ. ಹಾಗಾಗಿ ರಾಮನಿಂದ ಹೇಳಿಸಿದ್ದಿದ್ರೆ ಅದು ಆ ಸ್ವಾರಸ್ಯ ಇರ್ತಾ ಇರಲಿಲ್ಲ. ಹಾಗಾಗಿ ಲಕ್ಷ್ಮಣನ ಮೂಲಕ ಹೇಳಿಸಿದ್ದಾರೆ ಕವಿ ವಾಲ್ಮೀಕಿ ಮಹರ್ಷಿಗಳು. ಲಕ್ಷ್ಮಣ ಏನು ಹೇಳ್ತಾನೆ ಅನ್ನೋದನ್ನು ನೋಡೋಣ. ಲಕ್ಷ್ಮಣ ಆ ಪದ್ಯದಲ್ಲಿ ಹೇಳ್ತಾನೆ, ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೇ ನೂಪುರೇತ್ಯಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಅಬ್ಬಾ, ಎಷ್ಟು ಅದ್ಭುತವಾಗಿದೆ ಈ ಶ್ಲೋಕ ಅಂದರೆ ಸಹಜತೆಯನ್ನು ಕತ್ತರಿಸಿ ಸೀಳಿ ಒಳ ಪ್ರವೇಶ ಮಾಡಿ ನೋಡಿರುವಂತೆ ಭಾಸವಾಗುತ್ತೆ. ಲಕ್ಷ್ಮಣ ಹೇಳ್ತಕ್ಕಂತಹ ಈ ಮಾತುಗಳಲ್ಲಿ ಏನಿದೆ ಅಂದರೆ, ಎಲೆ ಹನುಮನೆ ಅಥವಾ ಎಲೆ ಸುಗ್ರೀವ ಸೇನೆಯೇ, ನೀವು ತೋರಿಸ್ತಾ ಇರತಕ್ಕಂಥ ಆಭರಣಗಳನ್ನು ಗುರುತು ಹಿಡಿಯೋದಕ್ಕೆ ಸಮರ್ಥನ ಅಲ್ಲ. ಯಾಕೆ? ಸೀತೆ ಹತ್ರ ಇದೆಲ್ಲ ನೀನು ನೋಡಿಲ್ವೇ ಅಂದರೆ ಅವನು ಹೇಳ್ತಾನೆ ಲಕ್ಷ್ಮಣ, ನಾಹಂ ಜಾನಾಮಿ ಕೇಯೂರೇ. ಕೇಯೂರ ಅಂದರೆ ತೋಳು ಬಂದಿಗಳು, ತೋಳುಗಳಲ್ಲಿ ಹಾಕ್ಕೊಳ್ತೀವಲ್ಲ ಆ ಕೇಯೂರ, ವಂಕಿ ಅಂತ ಹೇಳ್ತೀವಿ ಇದನ್ನು ನಾನು ನೋಡಿಲ್ಲಪ್ಪ. ನಾಹಂ ಜಾನಾಮಿ ಕುಂಡಲೇ. ಕುಂಡಲ ಅಂದರೆ ಕಿವಿಯಲ್ಲಿ ಧರಿಸ್ತಕ್ಕಂತಹ ಓಲೆ ಆಭರಣಗಳು, ಅದನ್ನೂ ಕೂಡ ನಾನು ನೋಡಿಲ್ಲಪ್ಪ. ದಿನ ಸೀತೆಯನ್ನು ನೋಡ್ತಾ ಇದ್ದೀಯಲ್ಲ, ಇದೆಲ್ಲ ಕಂಡಿರಲಿಲ್ಲ ನಿನ್ನ ಕಣ್ಣಿಗೆ ಅಂದರೆ, ನೂಪುರೇತ್ಯಭಿಜಾನಾಮಿ.
ಅಂದರೆ ಕಾಲಿನಲ್ಲಿ ಇರತಕ್ಕಂತಹ ಗೆಜ್ಜೆಗಳು, ನೂಪುರ ಅಂದರೆ ಗೆಜ್ಜೆ, ಸೀತೆ ಧರಿಸಿರ್ತಕ್ಕಂತಹ ಕಾಲಿನ ಗೆಜ್ಜೆ ಅಂದರೆ ಕಾಲುಂಗುರದಲ್ಲಿಯೂ ಒಂದೆರಡು ಮೂರು ಗೆಜ್ಜೆಗಳಿರುತ್ತೆ. ಅದನ್ನಾಗಲಿ ಕಾಲಿನಲ್ಲಿ ಧರಿಸಿರ್ತಕ್ಕಂತಹ ಗೆಜ್ಜೆಯನ್ನಾಗಲಿ ಮಾತ್ರ ನಾನು ನೋಡಿದ್ದೇನೆ. ಇದು ಸೀತೆ ಇದೆ ನಿಜ. ನೂಪುರೇತ್ಯಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್ ಅಂದರೆ ಪ್ರತಿದಿನವೂ ಎದ್ದು ಮಾತೃ ಸದೃಶವಾದ ಸೀತೆಯ ಪಾದಕ್ಕೆ ನಮಸ್ಕಾರ ಮಾಡುವ ಪದ್ಧತಿಯನ್ನು ಲಕ್ಷ್ಮಣ ಇಟ್ಕೊಂಡಿರ್ತಾನೆ. ಆ ರೀತಿ ಪಾದವನ್ನು ನಮಸ್ಕರಿಸುವಾಗ ಪಾದದಲ್ಲಿದ್ದಂತಹ ಆ ನೂಪುರವನ್ನು, ಗೆಜ್ಜೆಯನ್ನು ಮಾತ್ರ ನಾನು ನೋಡಿದ್ದೀನಿ. ಇದು ನಿಜವಾಗಿಯೂ ಅವಳದೆ ಅಂತ ಹೇಳ್ತಾನೆ. ಎಷ್ಟೊಂದು ಅದ್ಭುತವಾದ, ಸತ್ಯಕ್ಕೆ ಬಹಳ ಸಮೀಪವಾದ ಈ ಮಾತುಗಳು. ಅಂದರೆ ಅತ್ತಿಗೆಯನ್ನು ತಾನೆಂದೂ ಮುಖವನ್ನೆತ್ತಿ ನೋಡಿದವನೇ ಅಲ್ಲ, ಆಕೆಯ ಆಭರಣಗಳನ್ನಾಗಲಿ ಆಕೆಯ ಸೌಂದರ್ಯವನ್ನಾಗಲಿ ಸವಿದವನೇ ಅಲ್ಲ ಇವನು. ಕೇವಲ ಅತ್ತಿಗೆ ಸಪ್ಪಳ ಕೇಳದ ಕೂಡದೆ ತಲೆಯನ್ನು ಬಗ್ಗಿಸಿ ಅವಳ ಪಾದವನ್ನು ಸ್ಪರ್ಶ ಮಾಡಿ ಪಾದವನ್ನು ದೃಷ್ಟಿಸಿ ನೋಡುವಂತಹ ಒಂದು ಭಾವ ಮೈದುನನಾಗಿರ್ತಾನೆ. ಹಾಗಾಗಿ ಅವನು ನಾನು ಏನನ್ನೂ ಕಂಡಿಲ್ಲಪ್ಪ ಅಂತ ಹೇಳಿ ಕೇವಲ ಇದನ್ನು ಕಂಡಿದ್ದೀನಿ ಅಂತ ಹೇಳತಕ್ಕಂತಹ ವಾಕ್ಯಗಳಿದೆಯಲ್ಲ, ಇದು ಯಾರೂ ಸಹ ಹೊರ ನಿಂತು ಹೇಳಲಿಕ್ಕೆ ಸಾಧ್ಯವಿಲ್ಲ. ಲಕ್ಷ್ಮಣನ ಹೃದಯವನ್ನು ಪ್ರವೇಶ ಮಾಡಿ ಮಾತ್ರ ಹೇಳ್ತಕ್ಕಂತಹ ಒಂದು ವಿಶೇಷವಾದ ಈ ಒಂದು ವಾಕ್ಯ ಆಗಿದೆ. ಹಾಗಾಗಿ ಇಂತಹ ಅದ್ಭುತವಾದ, ರಸಮಯವಾದ, ಆದರ್ಶಮಯವಾದ ಅನೇಕ ವಿಚಾರಗಳು ರಾಮಾಯಣದಲ್ಲಿ ಅಡಗಿವೆ. ಅವುಗಳನ್ನೆಲ್ಲ ನಾವು ನಿರಂತರವಾಗಿ 1, 2, 3, 4 ವಿಶ್ಲೇಷಿಸಿ, ಅವಲೋಕಿಸಿ, ಆನಂದಿಸಿ ಆ ರಾಮಧ್ಯಾನ ಮಾಡುವ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಮರ್ಪಣೆಯನ್ನು ಮುಗಿಸ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ.